ಯಾಕೆ ರಾಮಕೃಷ್ಣ ಹೆಗಡೆ ಅವರು ಪ್ರಸ್ತಾಪ ಮಾಡಿದೆ ಅಂದರೆ 84-85 ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇರೋವಂಥ ಕಾಲದಲ್ಲಿ 84 ಜಿಲ್ಲಾ ಪರಿಷತ್ತಾಗ ಎಲೆಕ್ಷನ್ಸ್ಗಳೆಲ್ಲ ಆಗ ಅವ್ರು ಇಬ್ಬಿಬ್ಬರನ್ನ ಪ್ರತಿ ಜಿಲ್ಲಾ ಪರಿಷತ್ಗೂ ಕೂಡ ನಾಮಿನೇಷನ್ ಮಾಡಿಸ್ತಾರೆ. ನಾಮಿನೇಷನ್ ಏನು ಹೇಳ್ತಾರೆ, ಯಾವ ಸಮುದಾಯ ಒಳಗಡೆ ರೆಪ್ರೆಸೆಂಟೇಷನ್ ಇಲ್ಲ ಅದರಲ್ಲಿ ಅಂಥವ್ರಿಗೆ ಮಾಡಿ ಅಂತ ಹೇಳಿ ಆಗ ಆದೇಶ ಇರ್ತದೆ. ಅದರಂತೆ ಜಾರಿನೂ ಆಗಿರುತ್ತೆ. ಮಂಡಲ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲದಕ್ಕೂ ಮಾಡಿದ್ರು, ಜಿಲ್ಲಾ ಪಂಚಾಯತಿಗೂ ಇತ್ತು, ಮಂಡಲ್ ಪಂಚಾಯತ್ ಆ ರೀತಿನಲ್ಲಿ ನಾವು ಇದನ್ನ ತಂದಿರ್ತಕ್ಕಂಥದ್ದಕ್ಕೆ ದಯಮಾಡಿ ನಾನು ನಮ್ಮೆಲ್ಲ ಸಹಕಾರಿಗಳು ಒಂದು ಮಾತು ಹೇಳ್ತೀನಿ, ನಾವೆಲ್ಲ ಸಹಕಾರಿಗಳು ಈಗ 128A ನಾವೇನು ಕಳೆದ ವಿಧಾನಸಭೆಯಲ್ಲಿ ಮಂಜೂರು ಮಾಡಿಕೊಟ್ರು ತಾವೆಲ್ಲ, ಅದಕ್ಕೆ ಸಾಮಾನ್ಯ ಸೋಮಣ್ಣವರು ಸುಮಾರು ವರ್ಷಗಳ ಕಾಲ ಪ್ರಯತ್ನ ಮಾಡಿದ್ರು. ಅದಕ್ಕೆ ಎಷ್ಟೆಷ್ಟೋ ಅಡಚಣೆಗಳು ಬಂತು, ಅವ್ರ ಪ್ರಯತ್ನದಲ್ಲಿ ವಿಫಲ ಆದರು. ಅಂಥದ್ದು ಹಾಗೆ ಅಲ್ಲ ಕೇಳಿಬೇಕಾದ್ರೆ 128A ನಾವು ಇವತ್ತು ಸ್ಟೇ ತೊಗೊಂಡಿದ್ದಾರೆ ಅಂತ ನಮ್ಗೆ ಹೇಳಿದ್ರು ನಿಜ. ಅದು ಆ 128A ಇಲ್ಲದೆ ಇರೋದ್ರಿಂದ ಆ 128A ಕೂಡ ಇಂದಿನ ವೈದ್ಯನಾಥ ಪ್ರಿಕಂಡೀಷನ್ನಲ್ಲಿ ರಿಮೂವ್ ಮಾಡಿದಂಥದ್ದು. ಅದು ಇಲ್ಲದೆ ಇರೋದ್ರಿಂದ ಇವತ್ತು ನಾವು ಕೇಳಬಹುದು ಯಾವ ಸಹಕಾರ ಸಂಸ್ಥೆನಲ್ಲಿ 128A ಅನುಪಸ್ಥಿತಿನಲ್ಲಿ ಎಷ್ಟೆಷ್ಟು ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ ಅಂತ. ನಾನು ಮೊದಲೇ ಹೇಳ್ದಂಗೆ ಅವೆಲ್ಲ ಅಂಕೆ ಸಂಖ್ಯೆ ಹೇಳ್ತಾ ಹೋಗ್ಬಿಟ್ರೆ ನಮಗೆಲ್ಲ ಹೆದರಿಕೆ ಆಗ್ಬಿಡುತ್ತೆ. ಏನಪ್ಪ ನಿನಗೂ ಗೊತ್ತಿದೆ ಎಲ್ಲ, ಸುಮ್ಮನೆ ನಿಮ್ಮ ಅಪ್ಪ ಹೇಳ್ತಾವ್ರೆ, ನಿಮ್ಮ ಅಪ್ಪ ಬಂದು ಹೇಳ್ತಾರೆ ಅಂತ ನೀನು ಹೇಳ್ತೀಯ. ನಿಮ್ಮದು 13D ಒಂದು ನಿಮ್ಮ DC ನೋಟಿಫಿಕೇಶನ್ ಮಾಡಿದ್ದ, ಆಮೇಲೆ DC ರಿಟರ್ನಿಂಗ್ ಆಫೀಸರ್, ಅವನು ಎಲೆಕ್ಷನ್ ಆಫೀಸರ್. ಇನ್ನೊಂದು ಸೌದಿ ಮಾತು ಹೇಳ್ಬಿಡ್ತೀನಿ. ಇಲ್ಲ ಈಗ ನಾನ್ ಸಹಕಾರ ಸಚಿವರಾದ ಸಂದರ್ಭದಲ್ಲಿ ಹೌದು ಸುಳ್ಳೇನಿಲ್ವಲ್ಲ, ಸದನದಲ್ಲಿ ಮಾತ್ರ ಬೇರೆ ಬೇರೆ ಇಲ್ಲ ಕೃಷ್ಣ ಬೈರೇಗೌಡರಿಗೆ ಸಾಯಂಕಾಲ 8 ಗಂಟೆ ಮೇಲೆ ಅಭ್ಯಾಸ ಇಲ್ಲ, ಅದಕ್ಕಿಲ್ಲ, ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಈಗ ರಾಜಣ್ಣವ್ರೆ, ಅಧ್ಯಕ್ಷರೇ, ನಾನಿದ್ದಾಗ ತುಮಕೂರ್ದು ಸೂಪರ್ ಸೀಟ್ ಮಾಡಬೇಕು, ಕೋಲಾರ ಸೂಪರ್ ಸೀಟ್ ಮಾಡಬೇಕು ಅಂತ ಬೆಳಿಗ್ಗೆ ಎದ್ದರೆ ನನಗೆ ಅದೇ ಪ್ರೆಸರು, ಅದು ನಾನು ಮಾಡಕ್ಕೆ ಹೋಗ್ಲಿಲ್ಲ. ಬಟ್ ನೀವು ತುಮಕೂರು ಒಂದೇ ಇಟ್ಕೊಂಡು ಗದಪ್ರಹಾರ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಯಾವ ಸಹಕಾರ ಇದು ಅಲ್ಲಲ್ಲ, ಎಷ್ಟೇ ಪ್ರೆಸರ್ ಇದ್ರೂ ಕೂಡ ಒಂದೇ ಒಂದು ಸಂಘನೂ ಕೂಡ ನಾನು ಸೂಪರ್ ಸೀಟ್ ಮಾಡಕ್ಕೆ ಅವಕಾಶ ಕೊಡ್ಲಿಲ್ಲ. ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಸೋಮಶೇಖರ್, ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಅವತ್ತು ನೀವು ನಮ್ಮ ಸಂಸ್ಥೆನೂ ಉಳಿಸಿದ್ರಿ, ಸಂಘಗಳನ್ನ ಉಳಿಸಿದ್ರಿ. ಮಾಡ್ಲಿಲ್ಲಮ್ಮ, ಧನ್ಯವಾದ ಹೇಳ್ತಾ ಇಲ್ವಾ? ಅಲ್ಲ ಕರೆಕ್ಟ್. ಇವತ್ತೇನಾಗ್ತಾ ಇದೆ, ಬಿಲ್ ಬಿಟ್ಟು ಟ್ರ್ಯಾಕ್ ಅವತ್ತು ನೀವು ರಾಜಣ್ಣವ್ರೆ ಅವತ್ತು ನಾವೆಲ್ಲ ಮಾತಾಡಿದ್ವಿ, ಬಹಳಷ್ಟು ತಿರ್ಗಾಕಾಸಿ ಮಾತಾಡೋದು ಬಿಡೆ ತಂದಿರ್ತಕ್ಕಂಥದ್ದು ಬಹಳ ಮಾತಾಡಿದ್ವಿ. 90% ನಾವ್ ಯಾವ್ದು ಅಪೋಸ್ ಮಾಡ್ತಾ ಇಲ್ಲ, ರಿಸರ್ವೇಶನ್ಗೂ ಅಪೋಸ್ ಮಾಡ್ತಾ ಇಲ್ಲ, ಮಾಡ್ತಕ್ಕಂಥ ವಿಧಾನ ಕರೆಕ್ಟ್ ಆಗಿ ಮಾಡಿ ಅಂತ ಸನ್ಮಾನ್ಯ ಅಧ್ಯಕ್ಷರೇ. ಏನ್ ಕೋಆಪರೇಟಿವ್ ಸಂಸ್ಥೆ ಬೆಳೀತಾ ಇದೆ, ಅದು ಕುಂಠಿತಕ್ಕೆ ಅವಕಾಶ ಆಗಬಾರ್ದು. ನರೇಂದ್ರ ಸ್ವಾಮಿ ವಾದ ಒಂದೇ ಒಂದು DCC ಬ್ಯಾಂಕ್ ಹೇಳ್ತಿದ್ದಾರೆ, ಜನಪ್ರತಿನಿಧಿಗಳೆಲ್ಲ ಕೋಆಪರೇಟಿವ್ ನಾಮಿನೇಷನ್ ಮಾಡಿ ಮಂಡ್ಯ DCC ಬ್ಯಾಂಕ್ನ ಅಧ್ಯಕ್ಷರು ಮಾಡಿದ್ರು. ಯಾವುದು ಎಲೆಕ್ಟೆಡ್ ಬಾಡಿನ ನಾಮಿನೇಷನ್ ಮಾಡಲಿ ಅಧ್ಯಕ್ಷರು ಮಾಡಲಿಲ್ಲ. ಏನಪ್ಪ ನಾಮಿನಿ ಮಾಡಿದ್ರು, ನೀವು ಮಾಡ್ತಾ ಇದ್ದೀರಲ್ಲ, ನಾಮಿನಿ ಮಾಡಿ ಕೊಡಬೇಡಿ. ಸೋಮಣ್ಣ ಅದನ್ನ ಮಾಡಿದವ್ರೆ ನೀವು, ಅದನ್ನ ಮಾಡಿದವ್ರೆ ನೀವು, ಅವ್ರ ಜೊತೆ ಸೇರ್ಕೊಂಡು ಆಯ್ತು. ಈಗ ಬಿಲ್ ಮಾಡಿದವ್ರೆ ನೀವು, ಬಿಲ್ ಬಗ್ಗೆ ಚರ್ಚೆ ಮಾಡಿ ಬಿಲ್ ಬಿಟ್ಟು ಯಾವ್ದು ನೀವು ತುಮಕೂರು ಕೋಲಾರ ಅಂತ ಸ್ಟಾರ್ಟ್ ಏನ್ ಮಾಡೋದು ಇಲ್ಲಿ? ಮಿನಿಸ್ಟರ್ ಅವರೇ, ಸೋಮಶೇಖರ್ ಸಭಾಧ್ಯಕ್ಷರೇ, ಒಂದೇ ಮಾತು, ಮಿನಿಸ್ಟರ್ ಮಾತಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.